ದಿನಾಚರಣೆ ಅಂಗವಾಗಿ ನಮ್ಮ ಕೇಂದ್ರ ಕಚೇರಿ ಆವರಣದಲ್ಲಿ ಆಯೋಜನೆಯಾಗಿರುವಂಥ ಈ ಒಂದು ಸಂದರ್ಭದಲ್ಲಿ ನಿಮ್ಗೆಲ್ರಿಗೂ ಸ್ವತಂತ್ರ ದಿನಾಚರಣೆ ಶುಭಾಶಯ ಹೇಳಕ್ಕೆ ಇಷ್ಟಪಡ್ತಾ ನಿಮ್ಗೆಲ್ರಿಗೂ ಹೊಸ ವರ್ಷದ ಹೊಸ ನಮ್ಮ ಏನೊಂದು ಇಂಡಿಪೆಂಡೆನ್ಸ್ ಡೇ ಆಯೋಜನೆ ಮಾಡ್ತಾ ಇದ್ದೀವಿ, ನಿಮ್ಗೆಲ್ಲರಿಗೂ ಶುಭಾಶಯವಾಗಲಿ. ಹಾಗೆ ಇವತ್ತು ದಿವಸ ಈ ಒಂದು 79 ವರ್ಷದಲ್ಲಿ ಈ ಒಂದು ಸ್ವತಂತ್ರ ಕೊಡಿಸಲು ಮಹನೀಯರಾದಂಥ ಮಹಾತ್ಮ ಗಾಂಧಿ, ಸುಭಾಷ್ ಚಂದ್ರ ಬೋಸು, ನಮ್ಮ ರಾಜ್ಯದಂಥ ಶಾಂತವೀರಿ ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ, ನಮ್ಮ ಒನಕೆ ಓಬವ್ವ, ಬಹಳಷ್ಟು ನಮ್ಮಲ್ಲಿರುವಂಥ ಎಲ್ಲ ಮಹನೀಯರು ಒಂದು ಸ್ವತಂತ್ರ ಕೊಡಿಸಲು ಬಹಳಷ್ಟು ಹೋರಾಟ ಮಾಡಿದ್ದಾರೆ. ಇವತ್ತು ದಿವಸ ಎಲ್ಲರೂ ನೆನೆಸ್ಕೋಬೇಕು. ಈ 79 ವರ್ಷ ಆಗಿ ಸ್ವತಂತ್ರ ತಂದು ಇವತ್ತು ದಿವಸ ಬಹಳಷ್ಟು ನಮ್ಮ ಒಂದು ದೇಶ ಇವತ್ತು ಅಭಿವೃದ್ಧಿಯಾಗಿದೆ. ಈ ಒಂದು ಅಭಿವೃದ್ಧಿ ಕಾರಣ ಸಾಕಷ್ಟು ಮಹನೀಯರು ಇವತ್ತು ದಿವಸ ಈ ಒಂದು ದೇಶದ ಮುನ್ನಡೆ ನಡೆಸಲು ಕಾರಣಕರ್ತರಾಗಿದ್ದಾರೆ. ಈ ದೇಶಕ್ಕಾಗಿ ಸಾಕಷ್ಟು ಜನ ಬಲಿದಾನ ಕೊಟ್ಟಿದ್ದಾರೆ. ಈ ದೇಶಕ್ಕಾಗಿ ಬಹಳಷ್ಟು ಹೋರಾಟ ಮಾಡಿದ್ದಾರೆ. ರಾಜ ಮಹಾರಾಜರು ಇರ್ಬೋದು, ದೇಶದ ಎಲ್ಲ ಮಹಾರಾಜರು ಇವತ್ತು ಸಹ ಈ ಒಂದು ದೇಶವನ್ನು ಕಟ್ಟಲಿಕ್ಕೆ, ಸ್ವತಂತ್ರ ಪಡಲಿಕ್ಕೆ ನಮಗೆಲ್ಲ ಸಾಕಷ್ಟು ಸಹಕಾರವನ್ನು ಕೊಟ್ಟು ಇವತ್ತು ಮುನ್ನಡೆಸ್ತಾ ಬಂದಿದ್ದೀವಿ. ಇವತ್ತು ದಿವಸ ಈ ಒಂದು ಸ್ವತಂತ್ರ ಪಡೆದಾದ್ಮೇಲೆ ನಾವು ಮಾಡಿರುವಂಥ ಅಭಿವೃದ್ಧಿ ಕೆಲಸಗಳನ್ನ ಮನೆ ಮುಖ್ಯಮಂತ್ರಿಗಳಾದಂಥ ನಮ್ಮ ನೆಹರು ಇರ್ಬೋದು, ಹಾಗೆ ಇಂದಿರಾ ಗಾಂಧಿ ಅವರು ಇರ್ಬೋದು, ಹಾಗೆ ಸಾಕಷ್ಟು ನಮ್ಮ ಈ ದೇಶನ ಅಭಿವೃದ್ಧಿಪಡಿಸುವಂಥ ಒಂದು ಮುನ್ನಡೆಯಲ್ಲಿ ನಮ್ಮ ವಾಜಪೇಯಿ ಸಾಹೇಬರು ಇರ್ಬೋದು, ಹಾಗೆ ಸಾಕಷ್ಟು ನಮ್ಮ ಕಾಂಗ್ರೆಸ್ ಒಂದು ಗೌರ್ಮೆಂಟು ಹೆಚ್ಚಿನ ರೀತಿಯಲ್ಲಿ ಈ ಒಂದು ದೇಶದ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ಕೊಟ್ಟು ಇವತ್ತು ದಿವಸ ದೇಶನ ಮುನ್ನಡೆಸುವಂಥ ನಿಟ್ಟಿಲಾಗಿದೆ. ಈಗಲೂ ಸಹ ನಮ್ಮ ನರೇಂದ್ರ ಮೋದಿಯವರು ಸಹ ಈ ಒಂದು ದಿವಸ ಈ ಒಂದು ನಮ್ಮ ದೇಶನ ಮುನ್ನಡೆಸ್ತಾ 12ನೇ ಒಂದು ಧ್ವಜಾರೋಹಣ ಮಾಡಿ 12 ವರ್ಷ ಅವರು ಈ ಒಂದು ಪ್ರಧಾನಮಂತ್ರಿಯಾಗಿ ನಮ್ಮ ಒಂದು ದೇಶವನ್ನು ಮುನ್ನಡೆಸ್ತಾರೆ. ಮೇಕಿಂಗ್ ಇಂಡಿಯಾನ ಒಂದು ಸ್ವರೂಪದಲ್ಲಿ ಇವತ್ತು ದೇಶದಲ್ಲಿ ಬಹಳಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ಇವತ್ತು ದಿವಸ ಸಾಕಷ್ಟು ಇವತ್ತು ಅಭಿವೃದ್ಧಿಯಾಗಿ ಇವತ್ತು ಟೆಕ್ನಾಲಜಿ ಇಂಪ್ರೂವ್ ಆಗಿ ಈ ಒಂದು ದೇಶವನ್ನು ಮುನ್ನಡೆಸ್ತಾ ಇದೆ. ಇವತ್ತು ದಿವಸ ನಮ್ಮ ಯುವಜನ ಇವತ್ತು ಹೆಚ್ಚಿನ ರೀತಿಯಲ್ಲಿ ದೇಶವನ್ನು ಸ್ವತಂತ್ರ ಪಡೆದಂಥ ಮಹನೀಯರನ್ನ ನೆನೆಸ್ಕೊಂಡು ಇವತ್ತು ನಮ್ಮ ದೇಶಕ್ಕಾಗಿ ನಾವು ಏನು ಮಾಡಬೇಕು, ದೇಶಕ್ಕಾಗಿ ಯಾವ ರೀತಿ ನಾವು ಮುನ್ನಡೆಸಬೇಕು, ಮುಂದಿನ ಪೀಳಿಗೆಗೆ ನಮ್ಮ ಈ ಒಂದು ಸ್ವತಂತ್ರ ಪಡ್ಕೊಂಡಂಥ ನಮ್ಮ ಮಹನೀಯರಿಗೆ ಸ್ಮರಿಸುತ್ತಾ ನಾವು ಈ ದೇಶಕ್ಕೆ ಮುಂದಿನ ಜನರೇಷನ್ಗೆ ಉತ್ತಮ ಸ್ಥಿತಿಯಲ್ಲಿ ನಮ್ಮ ಈ ದೇಶವನ್ನು ತಂದುಕೊಂಡು ಹೋಗುವ ನಿಟ್ಟಿನಲ್ಲಿ ಇವತ್ತು ಪ್ರಪಂಚ ವ್ಯಾಪ್ತಿಯಲ್ಲಿ ನಮ್ಮ ದೇಶ ಬಹಳಷ್ಟು ಮುನ್ನಡೀತಾ ಇದೆ. ಮುಂದಿನ ದಿನಗಳು ಸಹ ನಮ್ಮ ದೇಶದ ಹೆಚ್ಚಿನ ಅಭಿವೃದ್ಧಿ, ಹೆಚ್ಚಿನ ಒಂದು ವಿದ್ಯಾಭ್ಯಾಸ, ಹೆಚ್ಚಿನ ರೀತಿಯಲ್ಲಿ ಕೈಗಾರಿಕೆ ಕ್ಷೇತ್ರಗಳನ್ನೆಲ್ಲ ಮುನ್ನಡೆಸ್ಕೊಳ್ತಾ ಮುಂದೆ ಹೋಗೋಣ. ಇವತ್ತು ದಿವಸ ನಮ್ಮ ವ್ಯವಸ್ಥಾಪಕ ನಿರ್ದೇಶಕರು ನಮ್ಮ ಸಹ ಬೆಸ್ಕಾಂ ಎಂಡಿಯವರು ಹೇಳಿದ್ರು, ಇವತ್ತು ನಮ್ಮ ಇಂಧನ ಕ್ಷೇತ್ರ ಬಹಳಷ್ಟು ಇವತ್ತು ಸಹ ಮುನ್ನಡೀತಾ ಇದೆ. ಇವತ್ತು ಈ ಮುನ್ನಡೆಯುವಂಥ ನಿಟ್ಟಿನಲ್ಲಿ ನಮ್ಮ ಒಂದು ದೇಶದಲ್ಲಿ ಸಾಕಷ್ಟು ಇವತ್ತು ಸಹ ಲೈನ್ 15-16% ಎಲ್ಲ ಇದೆ. ಆದರೆ ಹೊರ ದೇಶದಲ್ಲಿ ಇವತ್ತು ದಿವಸ 3% ಇವತ್ತು ದಿವಸ ಅಲ್ಲಿ ಇರುವಂಥ ಲೈನ್ ಲಾಸಸ್ ಇದೆ. ಈ ಒಂದು ನಿಟ್ಟಿನಲ್ಲಿ ನಾವು ಮುಂದಿನ ದಿನಗಳಲ್ಲಿ ಈ ಲೈನ್ ಲಾಸ್ ಕಡಿಮೆ ಮಾಡುವಂಥ ನಿಟ್ಟಿನಲ್ಲಿ ನಾವು ಇವತ್ತು ದಿವಸ ನಮ್ಮ ಇಂಧನ ಇಲಾಖೆನ ಅಭಿವೃದ್ಧಿ ಮಾಡುವಂಥ ನಿಟ್ಟಿನಲ್ಲಿ ಮಾಡಬೇಕು. ಸಾಕಷ್ಟು ಇಂಧನ ಇಲಾಖೆಯಲ್ಲಿ ಅಭಿವೃದ್ಧಿ ಮಾಡಬೇಕು. ನಾವೆಲ್ಲ ಕಷ್ಟಪಟ್ಟು ದುಡಿಯೋಣ. ಅಜಾನೆಸ್ ಏನೇನು ವರ್ಕ್ಸ್ ಇದೆ, ಲೈನ್ ಏನೇನು ಲಾಸಸ್ ಇದೆ ಅದನ್ನೆಲ್ಲ ತಡೆಗಟ್ಟುವಂಥ ನಿಟ್ಟಿನಲ್ಲಿ ಮಾಡಿ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ನಿಟ್ಟಿನಲ್ಲಿ ಮಾಡ್ಕೊಳ್ಳೋಣ. ಇವತ್ತು ಸಾಕಷ್ಟು ಇವತ್ತು ಇದೇ ಸಂದರ್ಭದಲ್ಲಿ ನಮ್ಮ ಬೆಸ್ಕಾಮಲ್ಲಿ ಇವತ್ತು EV ಚಾರ್ಜಿಂಗ್ನ ಒಂದು ಬ್ಯಾಟ್ರಿ ಒಂದು ಸಿಸ್ಟಮ್ ಚಾರ್ಜಿಂಗ್ನ ಒಂದು ಹೊಸ ಒಂದು ನಮ್ಮ ಬೆಸ್ಕಾಂ ಕಾರ್ಪೊರೇಟ್ ಆಫೀಸಲ್ಲಿ ಇವತ್ತು ಸಹ ಅನಾವರಣ ಮಾಡೋದು, ಉದ್ಘಾಟನೆ ಮಾಡೋದು ಸಾಕಷ್ಟು ಅಭಿವೃದ್ಧಿ ಆಗ್ತಾ ಇದೆ. ನಾವು ಕೇಳ್ತಾ ಇದ್ವಿ, ನಮ್ಮ ಹಿಂದೆ ಇದ್ದಂಥ ಅರವಿಂದ್ ಜಾಧವ್ ನಮ್ಮ ಸಂಘದ ಕಚೇರಿಗೆ ಬಂದ್ಬಿಟ್ಟು ಏನೊಂದು KEBಯಿಂದ KPTC ಆಗುವಂಥ ಸಂದರ್ಭದಲ್ಲಿ ನಮ್ಮ ಸಂಘದ ಕಚೇರಿಗೆ ಬಂದ್ಬಿಟ್ಟು ಅವ್ರು ಹೇಳಿದ್ರು, ಬಹಳಷ್ಟು ಅಭಿವೃದ್ಧಿ ಆಗುತ್ತೆ. ಮುಂದಿನ ದಿನಗಳಲ್ಲಿ ಏನು ನಮ್ಮ ಒಂದು ಚಾವಣಿ ಮೇಲ್ಗಡೆ ಇವತ್ತು ನಮ್ಮ ಒಂದು ಗುಡಿಸಲು ಮೇಲ್ಗಡೆ ಇವತ್ತು ಒಂದು ನಮ್ಮ ಮನೆಗಳ ಮೇಲೆ ಇವತ್ತು ಒಂದು ಸೋಲಾರ್ನ ಒಂದು ಚಾಪೆ ಹಾಕ್ಬಿಟ್ಟು ವಿದ್ಯುತ್ ಉತ್ಪಾದನೆ ಮಾಡುವಂಥದ್ದನ್ನು ಹೇಳಿದ್ರು. ಅವ್ರು ಹೇಳಿದ್ರು 1998 ಇಸ್ವಿನಲ್ಲಿ ಹೇಳಿದ್ರು. ಇವತ್ತು ದಿವಸ ನಾವೆಲ್ಲ ನೋಡ್ತಾ ಇದ್ದೀವಿ ಇವತ್ತು ಸೋಲಾರ್ ಎಷ್ಟು ಅಭಿವೃದ್ಧಿಯಾಗಿ ಆಗ್ತಾ ಇದೆ ಇವತ್ತು ದಿವಸ. ಹಾಗೆ ಅವ್ರು ಹೇಳಿದ್ರು, ಏನೊಂದು ಫ್ಯಾನ್ನ ಮುಖಾಂತರ ಮನೆ ಮೇಲೆ ಫ್ಯಾನ್ ಇಟ್ಟರೆ ಸಾಕು ಕರೆಂಟ್ ಉತ್ಪಾದನೆ ಆಗುತ್ತೆ ಅಂತ. ಇವತ್ತು ಸಹ ನಾವು ನೋಡಿದ್ದೀವಿ. ಇವತ್ತು ದಿವಸ ವಿಂಡ್ ಎನರ್ಜಿ ಯಾವ ರೀತಿಯಾಗಿ ಅಭಿವೃದ್ಧಿಯಾಗಿದೆ ಇದರಲ್ಲಿ. ನೌಕರು ಇವತ್ತು ದಿವಸ ನಮ್ಮ ಒಂದು ಸದಸ್ಯ ಬರ್ತಾ ಇದ್ದಾರೆ. ಆದರೆ ನಮ್ಮ ಇಂಧನ ಸಚಿವರು ಹೇಳಿದ್ರು, ಈ ಒಂದು ಸಭೆನ ನೀವು ಭಾಳ ಬ್ಯೂಟಿಫುಲ್ ಆಗಿ ಮಾಡಿದ್ವಿ, ಹಿಂದೆ ರಿಕ್ರೂಟ್ಮೆಂಟ್ ಆಗಿರೋ ಬಗ್ಗೆ ನೀವೆಲ್ಲ ಪ್ರಶಂಸೆ
ಭರವಸೆನ ನೀವು ಕೊಟ್ರಿ. ಈ ಸತಿ ನಾವು ರಿಕ್ರೂಟ್ಮೆಂಟ್ ಮಾಡ್ತಿರೋದ್ರ ಬಗ್ಗೆ ನೀವು ಸಹ ನಮ್ಮ ಮಾನ್ಯ ಮುಖ್ಯಮಂತ್ರಿಯವ್ರನ್ನ ನನ್ನ ಕರೆಸ್ಬಿಟ್ಟು ಒಂದು ದೊಡ್ಡವಾದಂಥ ಸಭೆ ಮಾಡಬೇಕು ಅಂತ ನಾವು ಇಂಧನ ಸಚಿವರು. ಅದೇ ನಿಟ್ಟಿನಲ್ಲಿ ನಾನು ಸಹ ಹೇಳಿದೆ, ಸರ್ ಅವರೆಲ್ಲರೂ ಅಪಾಯಿಂಟ್ಮೆಂಟ್ ಆರ್ಡರ್ನ ಪಾರದರ್ಶಕವಾಗಿ ಯಾವುದೇ ಮೋಸ ಆಗಲ್ಲ ಏನಿದ್ದಂಗೆ ಇವತ್ತು ನೀವು ನಡೆಸ್ಕೊತಾ ಬರ್ತಾ ಇದ್ದೀರಾ. ನಮ್ಮ ಅಧಿಕಾರಿ ವರ್ಗ ಮತ್ತು ಸರ್ಕಾರ ಮಾಡ್ತಿದ್ದಾರೆ. ಮುಂದಿನ ಅಪಾಯಿಂಟ್ಮೆಂಟ್ನ ತಮ್ಮ ಒಂದು ನೇತೃತ್ವದಲ್ಲಿ ಅವ್ರಿಗೆಲ್ಲ ಕೊಟ್ಟು ಏಕಕಾಲಕ್ಕೆ ಎಲ್ಲ ಆ ಜನರ ನೌಕರರನ್ನ ಒಂದು ಸಭೆ ಮಾಡಿ ಒಂದು ಮಾಡೋಣ ಅಂತ ಅಂದ್ಬಿಟ್ಟು ಹೇಳಿದ್ವಿ. ಅವರು ಸಹ ಬಹಳಷ್ಟು ಆ ಒಂದು ಸ್ವಾಗತ ವ್ಯಕ್ತಪಡಿಸಿದರೆ, ಬಹಳ ಪ್ರಶಂಸೆ ಒಪ್ಪಿದ್ದಾರೆ. ನಿಮ್ಮ ನೌಕರ ಸಂಘ ಬಹಳಷ್ಟು ಒಗ್ಗಟ್ಟಾಗಿದೆ, ತುಂಬ ಚೆನ್ನಾಗಿದೆ. ಇದೇ ರೀತಿ ಮುಂದುವರಲಿ. ನಿಮ್ಮ ಎಲ್ಲ ಏಳಿಗೆಗಾಗಿ ನಾವು ಸದಾ ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳಿ ಹೇಳಿದ್ರು.